ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ಈಗಾಗಲೇ ಸೆಕೆಂಡ್ ಎಕ್ಸಾಮ್ ಬಗ್ಗೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಆ್ಯಂಡ್ ಅಪ್ಲಿಕೇಶನ್ ಬಗ್ಗೆನೂ ನನಗೆ ತುಂಬ ಕೇಳಿದ್ರಿ, ಅಕ್ಕ ಯಾವ ರೀತಿಯಾಗಿ ಅಪ್ಲಿಕೇಶನ್ನ ಹಾಕೋದು ಅಂತ. ಎಸ್, ಟುಮಾರೋ ಇಸ್ ಲಾಸ್ಟ್ ಡೇ. ಸೊ ಇವತ್ತು ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕಿದ್ದೇನೆ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಕಂಪ್ಲೀಟ್ ಪ್ರೊಸೀಜರ್ನ ಚೆನ್ನಾಗಿ ನೋಡಿ. ಐ ಹ್ಯಾವ್ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ಡ್ ಇನ್ ದ್ಯಾಟ್ ಹೇಗೆ ಅಪ್ಲೈ ಮಾಡೋದು ಅಂತ, ಹಾಗೆ ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಇನ್ನೊಂದು ಬಿಗ್ಗೆಸ್ಟ್ ಡೌಟ್ ಏನಂದರೆ ಹಾಲ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ. ಓಕೆ, ನಾನು ನನ್ನ ಟೈಮ್ನಲ್ಲಿ ಪ್ರೀವಿಯಸ್ ಇಯರ್ ಹೇಗೆ ಸೆಕೆಂಡ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೆ ಅಂತ ನಾನು ನಿಮಗೆ ಹೇಳಿದ್ದೆ, ಬಟ್ ಆದರೂ ಹೇಳ್ತೀನಿ. ಐ ಹ್ಯಾವ್ ಅಪ್ಲೈಡ್ ಇಟ್ ಫ್ರಾಮ್ ಆರ್ ಕಾಲೇಜ್ ಇಟ್ ಸೆಲ್ಫ್. ನಾನೇನು ಹೇಳಿದ್ದೆ, ಆಫೀಸ್ ಮೆಂಬರ್ಸ್ ಯಾರಿರ್ತಾರೆ ಅವರಿಗೆ ಹೇಳಿದ್ದೆ, ಸರ್ ಅಪ್ಲೈ ಮಾಡಿ ನನ್ನ ಸೆಕೆಂಡ್ ಎಕ್ಸಾಮ್ಗೆ, ದಟ್ ಟು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಅಂತ. ಸೊ ದೇ ಹ್ಯಾವ್ ಆಸ್ಕ್ಡ್ ಮೀ 175 rupees ಪರ್ ಸಬ್ಜೆಕ್ಟ್. ನಾನು ಪೇ ಮಾಡಿದೆ ಆ್ಯಂಡ್ ದೇ ಹ್ಯಾವ್ ಅಪ್ಲೈಡ್ ಇಟ್. ಅಪ್ಲೈ ಮಾಡಿದ ಮೇಲೆ ನಿಮ್ಮ ಹಾಲ್ ಟಿಕೆಟ್ ಯಾವಾಗ ಬಂದಿತ್ತು ಅಕ್ಕ ಅಂತ ಕೇಳೋದಾದರೆ, ನನ್ನ ಹಾಲ್ ಟಿಕೆಟ್ ಜಸ್ಟ್ 2-3 days ಬಿಫೋರ್ ಎಕ್ಸಾಮ್ ಬಂದಿತ್ತು. ಸೊ ನಾನು ಮತ್ತೆ ನನ್ನ ಕಾಲೇಜ್ಗೆ ಧಾರವಾಡಗೆ ಹೋಗಿ ನನ್ನ ಹಾಲ್ ಟಿಕೆಟ್ನ ಪ್ರಿನ್ಸಿಪಲ್ ಸರ್ ಹತ್ರ ಹೋಗಿ ತೊಗೊಂಡು ಬಂದಿದ್ದೆ. ಯಾರು ಕೊಟ್ಟಿದ್ದರು ನಿಮ್ಮ ಹಾಲ್ ಟಿಕೆಟ್ ಅಂದರೆ ಪ್ರಿನ್ಸಿಪಲ್ ಸರ್ ಪ್ರೊವೈಡ್ ಮಾಡಿದರು ಸೆಕೆಂಡ್ ಎಕ್ಸಾಮ್ ಹಾಲ್ ಟಿಕೆಟ್ನ. ಆ್ಯಂಡ್ ಓನ್ಲಿ ಯಾವ ಸಬ್ಜೆಕ್ಟ್ ಅಪ್ಲೈ ಮಾಡಿರ್ತೀರ ಅದಷ್ಟೇ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಎಕ್ಸಾಮ್ ಸೆಂಟರ್ ಚೇಂಜ್ ಆಗ್ಬೋದು, ಬಂದಲ್ಲೇ ಬರಬೇಕಂತಿಲ್ಲ. ಆ್ಯಂಡ್ ಯಾವ ಲೊಕೇಶನಲ್ಲಿ ಬರುತ್ತೆ ಅಂದರೆ ಅದೇ ಲೊಕೇಶನಲ್ಲೂ ಬರ್ಬೋದು, ಯಾವುದು ಅಪ್ಲೈ ಮಾಡಿರ್ತೀರ ಆ ಲೊಕೇಶನ್ ಬರುತ್ತೆ. ಕ್ಲಿಯರ್ ಆಯಿತಾ? ಎಸ್. ಸೊ ನಾನು ನನ್ನ ಕಾಲೇಜ್ಗೆ ಹೋಗಿದ್ದೆ, ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಅವರು ನಮಗೆ ಪ್ರೊವೈಡ್ ಮಾಡಿದರು. ಈಗ ನೀವೇನು ಮಾಡಿದ್ದೀರಾ ಅಂದರೆ ತುಂಬ ಜನ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದೀರಾ, ತುಂಬ ಜನ ಸೈಬರ್ ಸೆಂಟರ್ಸ್ಗೆ ಹೋಗಿ ಅಪ್ಲೈ ಮಾಡಿದ್ದೀರಾ, ಹೌದಾ? ಬಟ್ ನನ್ನ ಕೇಸ್ನಲ್ಲಿ ಹಾಗಾಗಿರಲಿಲ್ಲ. ನಾನು ಕಾಲೇಜಿಂದ ಹೇಳಿ ಅಪ್ಲೈ ಮಾಡಿದ್ದೆ. ಸೊ ಐ ಥಿಂಕ್ ಮೋಸ್ಟ್ ಆಫ್ ಯು ಹ್ಯಾವ್ ಇನ್ಫಾರ್ಮ್ ಟು ಯುವರ್ ಕಾಲೇಜ್ ಅಂತ ಅನ್ಕೋತೀನಿ. ಇಲ್ಲಕ್ಕ ನಾನು ಇನ್ನೂ ಇನ್ಫಾರ್ಮ್ ಮಾಡಿಲ್ಲ ಅಂದರೆ, ಫಸ್ಟ್ ನೀವು ಏನು ಮಾಡಬೇಕಂದ್ರೆ, ಈಗ ಕಾಲ್ ಮಾಡಿ ನಿಮ್ಮ ಆಫೀಸ್ ಮೆಂಬರ್ಸ್ ಯಾರಿದ್ದಾರೆ, ಇಲ್ಲ ನಿಮಗೆ ಪ್ರಿನ್ಸಿಪಲ್ ಸರ್ನೇ ಪರಿಚಯ ಇದ್ದರೆ, ತುಂಬ ಕ್ಲೋಸ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ಹೇಳಿ, ಸರ್ ಐ ಹ್ಯಾವ್ ಅಪ್ಲೈಡ್ ಫಾರ್ ಸೆಕೆಂಡ್ ಎಕ್ಸಾಮ್, ಹಾಗೆ ಹಾಲ್ ಟಿಕೆಟ್ ಅಪ್ಡೇಟ್ಸ್ ಬಂದರೆ ಸರ್ ಪ್ಲೀಸ್ ಹೇಳಿ ಅಂತ. ವೈ? ಬಿಕಾಸ್ ಎವ್ರಿ ಇಯರ್ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದು ಕಾಲೇಜ್ ಅವರೇ. ಕಾಲೇಜ್ಗೆ ಬಿಟ್ಟಿರ್ತಾರೆ. ದ್ಯಾಟ್ ಅಥಾರಿಟಿ ವಿಲ್ ಬಿ ಫಾರ್ ಆಫೀಸ್ ಮೆಂಬರ್ಸ್ ಆರ್ ದ ಪ್ರಿನ್ಸಿಪಲ್. ಡೌನ್ಲೋಡ್ ಮಾಡೋವಂಥ ಅಥಾರಿಟಿ ಅವ್ರಿಗೇನೆ ಇರ್ತದೆ. ಕಂಪ್ಲೀಟ್ ಇನ್ಸ್ಟಿಟ್ಯೂಟ್ದವರು ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರ್ತಾರೆ ಅದನ್ನು ಅವರೇ ಡೌನ್ಲೋಡ್ ಮಾಡಿ ನಿಮಗೆ ಕೊಡ್ತಾರೆ. ನೀವು ಒಂದಿಷ್ಟು 100 ಮೆಂಬರ್ಸ್ ನಿಮ್ಮ ಸೆಕೆಂಡ್ PUCಲಿ ನಿಮ್ಮ ಕಾಲೇಜ್ಗೆ ಹೊಂದಿದ್ರೆ, ಅದರಲ್ಲಿ 50 ಮೆಂಬರ್ಸ್ ಅಪ್ಲೈ ಮಾಡಿದರೆ ಅದು ಅವ್ರಿಗೆ ಒಂದು ಲಿಸ್ಟ್ ಇರುತ್ತೆ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಅಂತ. ಸೊ ಯು ಹ್ಯಾವ್ ಟು ಟೆಲ್ ದೆಮ್ ಆ್ಯಂಡ್ ಆಲ್ಸೋ ಆಸ್ಕ್ ದೆಮ್ ಫಾರ್ ಹಾಲ್ ಟಿಕೆಟ್. ಈಗ ಯಾರ್ಯಾರು ನನಗೆ ಕೇಳ್ತಾ ಇದ್ದೀರಾ ಅಕ್ಕ ಹೇಗೆ ಡೌನ್ಲೋಡ್ ಮಾಡೋದು ಅಂತ. ಸೊ ಯೂಶ್ವಲಿ ವೆಬ್ಸೈಟ್ಸ್ನಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ನಿಮ್ಮ ಹಾಲ್ ಟಿಕೆಟ್ನ ವರ್ಷ ಕೊಡೋದಿಲ್ಲ. ಇಷ್ಟು ವರ್ಷ ಏನಾಗಿದೆ ಎಕ್ಸಾಮ್ಸು, ಆನ್ಲೈನ್ ಏನು ವೆಬ್ಸೈಟ್ನಲ್ಲಿ ಕೊಡೋದಿಲ್ಲ. ಸೊ ಈ ಸತಿ ಏನಾದರೂ ರೂಲ್ಸ್ ಚೇಂಜ್ ಮಾಡಿದ್ರೆ, ಇಲ್ಲಾಂದರೆ ಯಾವುದೇ ಥರದ ಒಂದು ಆಪ್ಷನ್ ಇಟ್ಟರೆ ಅದು ಬೇರೆ ಮಾತು, ತುಂಬ ಕಡಿಮೆ, ಬಟ್ ಇಟ್ಟರೆ ನಾನು ನಿಮಗೆ ತಿಳಿಸಿರ್ತೀನಿ. ಬಟ್ ಆ್ಯಸ್ ಆಫ್ ಇಟ್ ಇದು ಕಾಲೇಜ್ ಪ್ರೊವೈಡ್ ಮಾಡೋದು. ಸೊ ಯು ಹ್ಯಾವ್ ಟು ಆಸ್ಕ್ ಯುವರ್ ಕಾಲೇಜ್ ಮೆಂಬರ್ಸ್, ಯು ಹ್ಯಾವ್ ಟು ಇಂಟಿಮೇಟ್ ದ್ಯಾಟ್ ಐ ಹ್ಯಾವ್ ಅಪ್ಲೈಡ್ ಫಾರ್ ಸೆಕೆಂಡ್ ಎಕ್ಸಾಮ್, ಸರ್ ನಮಗೆ ನೀವು ಹಾಲ್ ಟಿಕೆಟ್ ಬಂದರೆ ಅಪ್ಡೇಟ್ ನೀಡಿ ಅಂತ. ಈಗ ಯೂಶ್ವಲಿ ನಿಮ್ಮದು 30 ಏಪ್ರಿಲ್ಗೆ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಸೊ 30 ಏಪ್ರಿಲ್ಗೆ ಸ್ಟಾರ್ಟ್ ಆಗುತ್ತಂದರೆ 2-3 days ಬಿಫೋರ್, ಅಂದರೆ ನೀವು 25th ಕೇಳಬೇಕು. ಈಗ ಫಸ್ಟ್ ಕೆಲಸ ಏನಂದರೆ, ಫಸ್ಟ್ ಕಾಲ್ ಮಾಡಿ ನಿಮ್ಮ ಕಾಲೇಜ್ ಮೆಂಬರ್ಸ್ಗೆ ಹೇಳಿ ಐ ಹ್ಯಾವ್ ಅಪ್ಲೈಡ್ ಇಟ್ ಅಂತ ಹೇಳಿ, ಯಾವ್ಯಾವ ಸಬ್ಜೆಕ್ಟ್ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿ, ನಿಮ್ಮ ಅಕ್ನಾಲೇಜ್ಮೆಂಟ್ ಏನು ಡೌನ್ಲೋಡ್ ಮಾಡಿದ್ದೀರಾ ಅದನ್ನು ಕೂಡ ಸೆಂಡ್ ಮಾಡಿದ್ಮೇಲೆ ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಹಾಗೆ ಸರ್ ಹೀಗೆ ಹಾಲ್ ಟಿಕೆಟ್ಸ್, ಸರ್ ಅಥವಾ ಮೇಡಮ್ ಹಾಲ್ ಟಿಕೆಟ್ಸ್ ಅಪ್ಡೇಟ್ಸ್ ಬಂದರೆ ಸರ್ ಹೇಳಿ ಅಂತ ಕೇಳಬೇಕು. ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಪ್ರಿಂಟ್ಔಟ್ ಆಫ್ ಇಟ್. ಇಲ್ಲಾಂದರೆ ಅವರೇ ಇಲ್ಲಿ ಬಂದು ಕಲೆಕ್ಟ್ ಮಾಡಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ಆ್ಯಂಡ್ ಕಲೆಕ್ಟ್ ಇಟ್. ಇಷ್ಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಎಸ್, ಯೂಶ್ವಲಿ ಇದನ್ನು ಅವರು ಆನ್ಲೈನಲ್ಲಿ ಸ್ಟೂಡೆಂಟ್ಸ್ಗೆ ಡೌನ್ಲೋಡ್ ಮಾಡೋ ಥರ ಹಾಲ್ ಟಿಕೆಟ್ನ ಬಿಡೋದಿಲ್ಲ. ಆ ರೀತಿಯಾಗಿ ಏನೋ ಬಿಟ್ಟರೆ ನಾನು ಹೇಳ್ತೀನಿ, ಬಿಕಾಸ್ ಇನ್ನೂ 30 ಮುಟ್ಟ ನಿಮಗೆ ಟೈಮ್ ಇದೆ. ಸೊ ಅದ್ರ ಒಳಗೇ ಹೇಳ್ತೀನಿ. ಇಲ್ಲಾಂದರೆ ಯು ಹ್ಯಾವ್ ಟು ಆಸ್ಕ್ ಫಾರ್ ಕಾಲೇಜ್ ಇಟ್ ಸೆಲ್ಫ್.
ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಕ್ಲಿಯರ್ ಮಾಡೋಣ, ಬಟ್ ಡೋಂಟ್ ಪ್ಯಾನಿಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಈಗ ಬಹಳಷ್ಟು ಜನ ನನಗೆ ಕಮೆಂಟ್ಸಲ್ಲಿ ಕೇಳಿದ್ರಿ ಈ ಕ್ವಶನ್ನ, ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.